ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ABD ಕನ್ನಡ ಲಾಗ್. ಇವತ್ತಿನ ವಿಶೇಷ ಏನಪ್ಪ ಅಂದರೆ ಒಂದು ಏರ್ ಪ್ಯಾಕನ್ನು ತೋರಿಸ್ತಾ ಇದ್ದೇವೆ. ಅದು ಯಾವುದು ಅಂದರೆ ಆನಿಯನ್ ಹೇರ್ ಪ್ಯಾಕ್. ಆನಿಯನ್ನಿಗೆ ಎಷ್ಟು ಒಳ್ಳೆಯದು ಹೇರ್ಗೆ ಅಂತ ನಿಮಗೂ ಗೊತ್ತೇ ಇದೆ. ಇವಾಗ ಆನಿಯನ್ ಏರ್ ಆಯಿಲ್ ಆಗಿರ್ಬೋದು, ಆನಿಯನ್ ಏರ್ ಪ್ಯಾಕ್ಸ್ ಆಗಿರ್ಬೋದು ತುಂಬಾ ಸಿಗ್ತಿದೆ ಮಾರ್ಕೆಟಲ್ಲಿ. ಅದ್ರ ಬದಲು ನಾವು ನಮ್ಮನೆಯಲ್ಲೇ ಆನಿಯನ್ದು ಒಂದು ಹೇರ್ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀವಿ. ನೋಡಿ, ಒಂದು ಆನಿಯನ್ನ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸಿ ಜಾರೆಲ್ಲ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಬರಬೇಕು. ಇದನ್ನು ಶೋಧಿಸ್ಕೋಬೋದು ನಾವು, ಅಥವಾ ಜಡಿ ಸಹಾಯದಿಂದ ಶೋಧಿಸ್ಕೋಬೋದು, ಅಥವಾ ಕೈಯಲ್ಲೇ ಹಿಂಗೆ ಅಂದ್ಕೋಬೋದು. ಕೈಯಲ್ಲೇ ಇಂಟ್ಕೊಂಡ್ರೆ ದಪ್ಪ ದಪ್ಪ ಬರುತ್ತೆ. ಓಕೆ, ಏನಾಗಲ್ಲ, ಅದನ್ನು ಆ ಥರನೇ ಹಾಕ್ಕೋಬೋದು. ಆ್ಯಂಡ್ ಅದಕ್ಕೆ ಒಂದೇ ಒಂದು ಸ್ಪೂನು ಕೊಕೊನಟ್ ಆಯಿಲು, ಅದರ ನೆಕ್ಸ್ಟು ಒಂದು ಸ್ಪೂನು ಹರಳೆಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನೀವು ಬೇರೆ ಯಾವುದಾದ್ರೂ ಎಣ್ಣೆ ಯೂಸ್ ಮಾಡ್ತೀವಿ, ಹೇರ್ ಆಯಿಲ್ ನಮ್ಮ ಮನೆಯಲ್ಲಿ ಯಾವುದೋ ಬೇರೆ ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತೀವಿ ಅಥವಾ ಬೇರೆ ಯೂಸ್ ಮಾಡ್ತೀವಿ ಅಂದರೆ ಇಟ್ಸ್ ಓಕೆ, ನೀವು ಯೂಸ್ ಮಾಡ್ಬೋದು. ಈಚೆಗಡೆ ಹೇಗೆ ಕಾಣ್ತಾ ಇದೆ. ಸೊ ಫಸ್ಟು ನಾವು ಹೇರ್ ಪ್ಯಾಕ್, ಯಾವುದೇ ಹೇರ್ ಪ್ಯಾಕ್ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಹೇರ್ನ ತುಂಬ ಚೆನ್ನಾಗಿ ಕೂಮ್ ಮಾಡಬೇಕು. ಅಂದರೆ ಇವಾಗ ಹೇರ್ನ ಕೂಮ್ ಮಾಡ್ದೇ ತುಂಬ ಸಿಕ್ಕಾಗಿರುತ್ತೆ, ಅದಕ್ಕೇ ಹೇರ್ ಪ್ಯಾಕ್ ಹಚ್ಚಿದ್ರೆ ಸ್ನಾನ ಮಾಡುವಾಗ ಆ್ಯಂಡ್ ಆಫ್ಟರ್ ದಟ್ ಸ್ನಾನ ಆದಮೇಲೆ ಮತ್ತೆ ತಲೆ ಬಾಚುವಾಗ, ಕೂದಲು ಬಾಚುವಾಗ ತುಂಬಾ ಹೇರ್ ಫಾಲ್ ಆಗುತ್ತೆ. ಅದ್ರ ಬದಲು ನೀಟಾಗೆ ಕೂಮ್ ಮಾಡ್ಕೊಂಡು ಹಚ್ಕೊಳ್ಳಿ. ಆ್ಯಂಡ್ ಡೈಲಿ ಒಂದು ಸಲ ಅಲ್ಲ ಅಂದ್ರೂ ಒಂದು 2-3 ಸಲ ಕೂಮ್ ಮಾಡಿಕೊಂಡ್ರೂ ತುಂಬಾ ಒಳ್ಳೆಯದು. ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗತ್ತೆ. ಆ್ಯಂಡ್ ಈಗ ನೋಡಿ, ನಮ್ಮ ಅತ್ತೆ ಕೈಲಿ ನಾನು ಹೇರ್ ಪ್ಯಾಕ್ನ ಅಪ್ಲೈ ಮಾಡಿಸ್ಕೊತೀನಿ. ನೀವು ಅಷ್ಟೇ, ನಿಮ್ಮ ಮನೆಯಲ್ಲಿ ಯಾರಾದರೂ ಅಪ್ಲೈ ಮಾಡೋರಿದ್ದಾರೆ, ಅಮ್ಮನೋ ಅಥವಾ ಅಕ್ಕನೋ ತಂಗಿನೋ ಬೇರೆ ಯಾರಾದರೂ ಇದ್ದಾರೆ ಅಂತಂದರೆ ನೀವು ಅವ್ರ ಕೈಲೇ ಅಪ್ಲೈ ಮಾಡಿಸ್ಕೊಳ್ಳಿ. ಬಿಕಾಸ್ ನಾವೇ ನಮಗೆ ಹಚ್ಕೊಳ್ಳೋದ್ಕಿಂತ ಬೇರೆಯವ್ರ ಕೈಲಿ ಅಪ್ಲೈ ಮಾಡಿಸ್ಕೊಂಡ್ರೆ ಅವ್ರು ನೀಟಾಗೆ ಹೇರ್ನೆಲ್ಲ ಪಾರ್ಟಿಷನ್ ಮಾಡಿಬಿಟ್ಟು ಕರೆಕ್ಟಾಗೆ ಅಪ್ಲೈ ಮಾಡ್ತಾರೆ. ಅದರಲ್ಲೂ ಬೇರೆಯವ್ರ ಹತ್ರ ಹಚ್ಚಿಸ್ಕೊತಾ ಇದ್ದರೆ ಒಂಥರ ನಿದ್ದೆ ಬಂದಂಗೆ ಆಗುತ್ತೆ. ನಿಜವಾಗ್ಲೂ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಫೀಲು. ಅಂದರೆ ಎಣ್ಣೆ ಏನಾದರೂ, ಅಂದರೆ ಹೇರ್ ಪ್ಯಾಕ್ ಅಂತಲೇ ಅಲ್ಲ, ಆಯಿಲ್ ಆಯಿತು ಏನಾದರೂ ಹಚ್ಚಿಸ್ಕೊಂಡಾಗ ನಿಮಗೂ ಅನುಭವ ಆಗಿರುತ್ತೆ. ನೋಡಿ, ಈಗ ಸ್ನಾನ ಮಾಡ್ಕೊಂಡು ಬಂದೆ. ವೀಕ್ ಫುಲ್ಲು ಕೆಲಸ ಎಲ್ಲ ಮಾಡಿ ಡೈಲಿ ಬೆಳಗ್ಗೆ, ಅಂದರೆ ಬೆಂಗಳೂರು ಲೈಫ್ ಹೆಂಗಿರುತ್ತೆ ಅಂದರೆ ಬೆಳಗ್ಗೆ ಎದ್ದೇಳು, ಓಡು, ಸಾಯಂಕಾಲ ಬಾ, ತಿನ್ನು, ಮಲಕ್ಕೋ, ಇದೇ ಥರ ಇರುತ್ತೆ. ಅಟ್ಲೀಸ್ಟ್ ಒಂದು ಸಂಡೇನಾದ್ರೂ ತುಂಬ ರಿಲೀಫ್ ಆಗಿರುತ್ತೆ. ಸೊ ಅದರಲ್ಲೂ ಒಂದೊಳ್ಳೆ ಹೆಡ್ ಬಾತ್ ಮಾಡ್ಕೊಂಬಿಟ್ರೆ ನಿಜವಾಗ್ಲೂ ಹಾಯಾಗಿರುತ್ತೆ. ನಾನಂತೂ ಹೇರ್ ಡ್ರೈ ಎಲ್ಲ ಮಾಡ್ಕೊಳ್ಳೋಕ್ಕೆ ಹೇರ್ ಡ್ರೈಯರ್ ಎಲ್ಲ ಯೂಸ್ ಮಾಡಲ್ಲ. ನ್ಯಾಚುರಲಿ ಬಿಸಿಲಲ್ಲಿ ಅಥವಾ ಈಚೆಗಡೆ ಗಾಳಿನಲ್ಲಿ ಅದೇ ಥರನೇ ಒಣಗಿಸ್ಕೊಂಡು ಅಭ್ಯಾಸ. ನೋಡಿ, ಜಸ್ಟ್ ಒಂದು ಕ್ರೀಮ್ ಹಾಕ್ಕೊಂಡು ನಾನು ಫೈನಲಿ ಒಂದು ಕುಂಕುಮ ಇಟ್ಕೊಂಡು ನಾನು ರೆಡಿ ಆದೆ. ಗಳಲ್ಲಿ ಹಿರಿಯರು ಅಂತ ಇದ್ಮೇಲೆ ಕುಂಕುಮ ಇಟ್ಕೊಂಡಿಲ್ಲ ಅಂದರೆ ಅವ್ರಿಗೊಂಥರ ಅನ್ನಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವಾಗ್ಲೂ ಬಿಂದಿ ಇಡೋ ಅಭ್ಯಾಸ ಮಾಡಿಕೊಳ್ಳೇಬೇಕು. ನಂದು ನೆಕ್ಸ್ಟು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡೆ, ಕ್ಲೀನಿಂಗು ಅದು ಇದು ಎಲ್ಲ. ಇಲ್ಲಿ ನಮ್ದು ಹೆಂಗಾಗಿದೆ ಅಂದರೆ ವೀಕ್ ಪೂರ್ತಿ ಕೆಲಸ ಮಾಡಿ ಸಂಡೇನೇ ಕ್ಲೀನಿಂಗು, ಸಂಡೇನೇ ಏನಾದ್ರೂ ವಿಡಿಯೋ ಮಾಡ್ಕೊಳ್ಳೋದು, ಆ್ಯಂಡ್ ಸಂಡೇನೇ ಎಡಿಟಿಂಗು, ಎಲ್ಲದಕ್ಕೂ ಸಂಡೇನೇ ಅನ್ನೋ ಥರ ಆಗಿಬಿಟ್ಟಿದೆ. ನೋಡಿ, ನಾನು ಪೂಜೆ ಮಾಡೋಣ, ಆಲ್ರೆಡಿ 5:30 6 o'clock ಆಗ್ತಾಯಿತ್ತು, 5:30 ಆಗಿತ್ತು. ಸೊ ಅದಕ್ಕೆ ಪೂಜೆ ಮಾಡೋಣ ಅಂತ ಬಂದೆ. ನನ್ನ ಮಗಳು ನೋಡಿ ಓಡಿ ಬಂದು ಹೊಚ್ಕೋತಾ ಇದ್ದಾಳೆ. ಅವಳಿಗೂ ಪಾಪ ಹಾಗೇ ಸಂಡೇ ಮಾತ್ರ ನಾವು ಸಿಗ್ತೀವಿ, ಬೇರೆ ದಿನ ಎಲ್ಲ ಅಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದೇ ಇಲ್ಲ ಅವಳ ಜೊತೆ. ಸೊ ಸಂಡೇ ಒಂದಿನ ಫುಲ್ ಕೊಂಡ್ಕೊಂಡಿರ್ತಾಳೆ ನಮ್ಮ ಜೊತೆ. ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆನೂ ಸ್ವಲ್ಪ ಎಲ್ಲ ಕೆಲಸಗಳು ಮಾಡಿಕೊಡೋದ್ರಿಂದ ನಮಗೂ ತುಂಬ ಪರವಾಗಿಲ್ಲ, ಸ್ವಲ್ಪ ರಿಲೀಫ್ ಆಗಿರುತ್ತೆ. ಅದರ್ವೈಸ್ ನಿಜವಾಗ್ಲೂ ಎಲ್ಲ ಕೆಲಸಗಳು ಮಾಡಿಕೊಂಡು ಮನೆ, ಫ್ಯಾಮಿಲಿ ಆ್ಯಂಡ್ ಮಕ್ಕಳು, ಸ್ಕೂಲು ಮಕ್ಕಳಿಗೆ, ಆಮೇಲೆ ನಾವು ಆಫೀಸು, ಇದನ್ನೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ.
ಆ್ಯಕ್ಚುಲಿ ಇವತ್ತು ಸಂಡೇ ಇದ್ರಿಂದ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಬಟ್ ನಮ್ಮ ಹಸ್ಬೆಂಡು ಅವ್ರ ತಮ್ಮ ಏನೋ ಟೆಂಪಲ್ಗೆ ಹೋಗಿ ಬರೋಣ, ಊರಿಗೆ ಹೋಗಿ ಬರೋಣ ಅಂತ ಕರೆದಿದ್ದಕ್ಕೆ ಅವರಿವತ್ತು ಹುಳಿಯಾರ್ಗೆ ಹೋಗಿದ್ದಾರೆ. ಅಲ್ಲಿ ಮನೆ ದೇವ್ರ ಪೂಜೆ ಇದೆ. ಸೊ ಮುಗಿಸ್ಕೊಂಬಿಟ್ಟು ಅವರು ಸಂಜೆ ಅಷ್ಟರಲ್ಲಿ ಬರ್ತಾರೆ ರಿಟರ್ನು. ಮಗಳಿಗೆ ನೋಡಿ ಕ್ಯಾಮರಾ ನೋಡಿಬಿಟ್ಟು ಫುಲ್ ಖುಷಿ ಅವಳಿಗೆ. ಅಷ್ಟೇ ಇವತ್ತು ಸಂಡೇ ಅಂದ್ಬಿಟ್ಟು ಅವಳಿಗೂ ಏನು ರೆಡಿ ಮಾಡಿಲ್ಲ. ಫುಲ್ಲು ಫ್ರೀ, ವೀಕ್ ಫುಲ್ಲು ರೆಡಿ ಮಾಡ್ತಾನೆ ಇರ್ತೀವಿ. ಸೊ ಸಂಡೇ ಒಂದಿನ ಫ್ರೀ ಬಿಡೋಣ ಅಂತ ಅಂದ್ಬಿಟ್ಟು ಅವಳಿಗೂ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀವಿ. ನೋಡಿ, ನಾವಿರೋ ಮನೆಯಲ್ಲಿ ಅಂದರೆ ದೇವ್ರ ಮನೆ ಇಲ್ಲ, ಚಿಕ್ಕದಾಗಿ ನಾವು ಕಬೋರ್ಡ್ ಇರುತ್ತಲ್ಲ ಅದನ್ನೇ ಇಟ್ಟಿರೋದು. ಸೊ ಸಿಂಪಲಾಗೆ ಪೂಜೆ ಮಾಡ್ತೀವಿ ನಮ್ಮ ಮನೆಯಲ್ಲಿ. ಹಾಗೆ ಈಚೆಗಡೆ ಒಂದೆರಡು ತುಳಸಿ ಕಟ್ಟೆ ಇಟ್ಟಿದ್ದೀವಿ. ಸೊ ಆ ತುಳಸಿ ಕಟ್ಟೆಗೂ ಹಾಗೆ ಪೂಜೆ ಮಾಡಿಬಿಟ್ಟು ದಿನ ಅಲ್ಲೇ ಸಿಗಿಸ್ಬಿಟ್ಟು ನಾನು ನನ್ನ ಪೂಜೆನ ಮುಗಿಸ್ತಾ ಇದ್ದೇನೆ. ಇನ್ನೂ ಸ್ವಲ್ಪ ತುಂಬ ಬೆಳಕಿತ್ತು, ಅದಕ್ಕೆ ಟೆರೆಸ್ಗೆ ಹೋಗ್ಬಿಟ್ಟು ಸ್ವಲ್ಪ ಗಾಳಿನಲ್ಲಿ ಕೂದಲು ಒಣಗಿಸ್ಕೊಂಬರೋಣ ಅಂತ ಹೋದೆ. ಅಲ್ಲಿ ನೋಡಿ ಎಲ್ಲರೂ ಹಳ್ಳಿ ಕಟ್ಟೆ ಥರ ಎಲ್ಲ ಗ್ಯಾಂಗ್ ಸೇರಿಬಿಟ್ಟಿದೆ. ನಮ್ಮ ಅತ್ತೆ, ಆಂಟಿ, ಪಕ್ಕದ ಮನೆ ಆಂಟಿ, ಅವ್ರ ಮಗಳು, ಇನ್ನೊಬ್ಬರು ಪಕ್ಕದ ಮನೆಯವರು ಎಲ್ಲರೂ ಕೂಡ ಕೂತಿದ್ದಾರೆ ಮಾತಾಡಿಕೊಂಡು. ಹೆಣ್ಮಕ್ಳು ಗೊತ್ತಲ್ಲ, ಅಕ್ಕಪಕ್ಕದ ಮನೆದೆಲ್ಲ ಮಾತಾಡಿಕೊಂಡು ಹಾಗೆ ಹೆಣ್ಮಕ್ಳಿಗೆ ಅದೇನೇ ಏನೋ ಒಂಥರ ಖುಷಿ. ಗಂಡು ಮಕ್ಕಳಾದರೆ ಹೊರಗಡೆ ಎಲ್ಲ ತಿರ್ಗಾಡ್ಕೊಂಡು ಬರ್ತಾರೆ, ಅಲ್ಲಿ ಇಲ್ಲಿ ಅದು ಫ್ರೆಂಡ್ಸು ಹಂಗೆ ಹಿಂಗೆ ಅಂತ. ಬಟ್ ಹೆಣ್ಮಕ್ಳಿಗೆ ಇದೇ ಏನೋ ಒಂಥರ ಖುಷಿ ಕೊಡುತ್ತೆ. ವ್ಯೂ ನೋಡಿ ತುಂಬ ಚೆನ್ನಾಗಿದೆ. ಸಂಜೆ ಆಲ್ಮೋಸ್ಟ್ 6 ಆಗ್ತಾಯಿದೆ. ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಏನೋ ಒಂಥರ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಆರಾಮಾಗಿ ಫ್ರೀಯಾಗಿ ಒಂದು ಟೆರೆಸ್ ಮೇಲೆ ಬಂದರೆ ಏನೋ ಒಂಥರ ಫ್ರೀ ಫೀಲ್ ಆಗುತ್ತೆ. ಅಂತೂ ಬೆಳಗ್ಗೆ ಸಂಜೆ ವಾಕಿಂಗ್ಗೆ ಅದಕ್ಕೆ ಇದಕ್ಕೆ ಅಂತ ಬರ್ತಾನೆ ಇರ್ತೀನಿ ಯಾವಾಗಲೂ. ಇಲ್ಲಿ ನೋಡಿ, ನನ್ನ ಮಗಳಿಗೂ ತಲೆ ಬಾಚೋಣ ಅಂತ ಬಾಚ್ತಾ ಇದ್ದೆ, ಆದರೆ ಅವಳು ನಿಜವಾಗ್ಲೂ ಬಾಚಿಸ್ಕೊಂತಾಳ? ನೆವರ್ ಎವರ್. ನಿಜವಾಗ್ಲೂ ಕೂದಲು ಬಾಚಿಸ್ಕೊಳೋದು ಇದೆಲ್ಲ ಇಷ್ಟನೇ ಆಗಲ್ಲ. ಆದರೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕೂದಲು ಅವಳದು. ಆ್ಯಂಡ್ ಫೈನಲಿ ನನ್ನ ಹೇರ್ ನೋಡಿ ಈ ಥರ ಬಂದಿತ್ತು. ನಿಜವಾಗ್ಲೂ ತುಂಬ ವಾಲ್ಯೂಮಾಗೂ ಅನ್ನಿಸ್ತಿತ್ತು, ಶೈನಾಗೂ ಅನ್ನಿಸ್ತಿತ್ತು. ನೀವು ನೋಡ್ಬೋದು ಡಿಫ್ರೆನ್ಸು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಬಟ್ ಒಂದೇ ಸಲ ರಿಸಲ್ಟ್ ಏನು ಸಿಗಲ್ಲ. ಸೊ ಒಂದು 4-5 ಸಲ ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪನೇ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ನಮ್ಮತ್ತೆ ಯಾವುದೋ ಹೇರ್ ಸ್ಟೈಲ್ ಮಾಡ್ತೀನಿ ಬಾ ಅಂತ ಅಂದ್ಬಿಟ್ಟು ಕರೆದ್ರು. ಅದಕ್ಕೆ ಯಾವ ಹೇರ್ ಸ್ಟೈಲ್ ಮಾಡ್ತಾರೆ ನೋಡೋಣ ಅಂತ ಬಂದಿದ್ದೀನಿ. ನೋಡಿ, ಏನೋ ಅವರು ಕೂಡ ಯಾವುದೋ ಯೂಟ್ಯೂಬ್ ಬ್ಲಾಗಲ್ಲ ಏನೋ ನೋಡಿದ್ರಂತೆ ಈ ಥರ ಹೇರ್ ಸ್ಟೈಲ್ ಮಾಡೋದು. ಸೊ ಆ ಥರ ಮಾಡ್ತೀನಿ, ಒಂದು ಕ್ಲಿಪ್ ತೊಗೊಂಬ ಅಂತ ಹೇಳಿದ್ರು. ಅದಕ್ಕೆ ನೋಡಿ ಮಾಡ್ತವ್ರೆ. ಇಷ್ಟೇ ನೋಡಿ ಹೇರ್ ಸ್ಟೈಲು ಇತ್ತು. ಅದಕ್ಕೆ ಅವರು ತುಂಬ ಖುಷಿಯಿಂದ ಏನೋ ಒಂದು ಹೇರ್ ಸ್ಟೈಲ್ ಮಾಡಿದ್ದಾರೆ ಅಂದ್ಬಿಟ್ಟು ನಾನು ಇವತ್ತು ಪೂರ್ತಿ ಇದೇ ಹೇರ್ ಸ್ಟೈಲಲ್ಲೇ ಇದ್ದಿದ್ದು. ನಮಗೋಸ್ಕರ ಯಾರಾದರೂ ಖುಷಿಯಿಂದ ಏನಾದರೂ ಮಾಡಿದಾಗ ನಿಜವಾಗ್ಲೂ ಅದನ್ನು ನಾವು ಕೂಡ ಅಪ್ರಿಷಿಯೇಟ್ ಮಾಡಬೇಕು. ನಮ್ಗೆ ಇಷ್ಟಪಟ್ಟು ಮಾಡಿದಾರಲ್ಲ ಅಂತ ಅಂದ್ಬಿಟ್ಟು. ಸೊ ನಮಗಿಷ್ಟ ಇಲ್ಲ ಆ ಥರ ಎಲ್ಲ ಹೇಳಬಾರ್ದು. ತುಂಬಾ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು ಹೇರ್ ಸ್ಟೈಲು. ಈಗ ನೋಡಿ, ನಮ್ಮ ಆಂಟಿಗೆ ಹೇರ್ ಸ್ಟೈಲ್ ಮಾಡ್ತವ್ರೆ. ಅಂದರೆ ನಮ್ಮ ಆಂಟಿದು ಕೂದಲು ಬೇರೆ ತುಂಬ ದಪ್ಪ, ಅಂದರೆ ಅವ್ರದ್ದು ತುಂಬ ಕರ್ಲಿ ಹೇರ್ಸು ಮತ್ತು ವಾಲ್ಯೂಮ್ ಕೂಡ ಅಷ್ಟೇ ತುಂಬ ದಪ್ಪ ಇದೆ. ಸೊ ಆ್ಯಕ್ಚುಲಿ ಟೀ ಮಾಡ್ತಾ ಇದ್ದೀನಿ. ಹೆಂಗೂ ಸಂಜೆ ಆಗಿದೆ, ಅವ್ರು ಕೂಡ ಎಲ್ಲ ಕೆಲಸ ಮುಗಿಸಿದ್ರಲ್ಲ, ಹೇರ್ ಸ್ಟೈಲ್ ಎಲ್ಲ ಮುಗಿಸ್ಕೊಳ್ಳಿ, ಆಮೇಲೆ ಟೀ ಕೊಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಾಣ್ತಾ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ.